ಕೇಳೋರು ಯಾರಿಲ್ಲ ಫ್ರೆಂಡ್ಸ್. ಇವಾಗ ನಾನು ಇವತ್ತು ರೋಸ್ಟ್ ಮಾಡ್ತಿದ್ದೀನಿ ಮಂಜುನ. ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಟೋರೋ 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 ಲವರ್ಸ್ ಲೀಲಾ ಮಂಜುನ. ಬೆಳಗ್ಗೆ 3 ಗಂಟೆಗೆ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಬೆಳಗಡೆ 3 ಗಂಟೆಗೆ ಹೊರಗಡೆ ಎಷ್ಟೊಂದು ಬೆಳಕಿದೆ ನೋಡ್ರಿ. ಹಾಯ್ ಸಾಗರ್. ಓಲಾ ಓಬರು ಕೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 1,000 ರೂಪಾಯಿ ಮಾಡಿದ್ದೀನಿ. ಲ್ಯಾಟ್ರಿ ಮಾಡ್ತಾ ಇದ್ದೀನಿ, ಡ್ಯೂಟಿ ಮಾಡ್ತಾ ಇದ್ದೀನಿ. ಓಕೆ, ಡ್ಯೂಟಿ ಮಾಡ್ತಿದ್ದೀರಾ? ಓಕೆ ಫ್ರೆಂಡ್ಸ್, ಡ್ಯೂಟಿ ಮಾಡ್ತಾ ಇದ್ದೀನಿ. ಅಯ್ಯ ಹೇಳಿದ್ದಾನೆ ಅದು ಎಷ್ಟು ಸಲ ಅಂತ ಹೇಳ್ತೀಯ ಮಾರ. ಬೇಗ ಮೇನ್ ಪಾಯಿಂಟಿಗೆ ಬಾ. BTM ಹತ್ರ ಬರ್ತಾ ಇದ್ದೀನಿ ಫ್ರೆಂಡ್ಸ್. BTM ಡ್ರಾಪ್ ಮಾಡಿ ಮನೆ ಕಡೆ ಹೊರಡ್ತೀನಿ. ಬೇಗ ಮನೆ ಕಡೆ ಹೊರಡು, ಇಲ್ಲಾಂದ್ರೆ ಲೀಲಾ ಮತ್ತೆ ಓಡೋಯ್ತಾಳೆ. ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಏನೋ ಬೇಜಾರಾಗಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬೇಜಾರಾಗಿದ್ರೆ ಎಣ್ಣೆ ಹೊಡೆಯೋರ್ನ ನೋಡಿದೀನಿ, ಆದ್ರೆ ವಿಡಿಯೋ ಯಾರು ಮಾಡ್ತಾರೆ ಮಾರೆ? ಆಮೇಲೆ ಗಾಡಿ ಸೈಡ್ಗೆ ಹಾಕಾದ್ರು ವಿಡಿಯೋ ಮಾಡಿ ಮಾರೆ. ಮೂವಿಂಗ್ ಅಲ್ಲಿ ವಿಡಿಯೋ ಮಾಡಿ ಆಕ್ಸಿಡೆಂಟ್ ಆಗೋದ್ರೆ ನಾಳೆ ನಿನ್ನ ಊಬರ್ ಇರಲ್ಲ, ಓಲಾನು ಇರಲ್ಲ, ನಿನ್ನ ಲೀಲಾನು ಇರಲ್ಲ. ಇಲ್ಲ ಇಲ್ಲ ಅಕ್ಕ, ನಂಗೆ ನಿನ್ ಮೇಲೆ ವಾಪಸ್ ಡೌಟ್ ಆಗ್ತಿದೆ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಏನಾಯ್ತಣ್ಣ? ಲೀಲಕ್ಕ ಮತ್ತೆ ಓಡೋದ್ಲಾ? ಆದ್ರೆ ಸತ್ಮೇಲೆ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ. ಇಲ್ಲೊಬ್ಬ ಪುಣ್ಯಾತ್ಮ ಇದಕ್ಕೆ ಕಮೆಂಟ್ ಹಾಕೋನೆ, ಸತ್ತೋಗು ಆದಷ್ಟು ಬೇಗ. ಇವಾಗ ಏನಾಯ್ತಣ್ಣ? ಫ್ಲೇವರ್ ಖಾಲಿ ಆಯ್ತಾ? ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ಅವನ್ ಫ್ಲೇವರ್ ಎಲ್ಲಿ ಉಂಟಂತ ಹುಡುಕ್ತಾವನೆ. ಫ್ಲೇವರ್ ಹಳೆ ಸರಿ ಇದೆ ನಮ್ಮ ಅಜ್ಜಿದು, ಮಾರಣ ಅಂತ ಬಂದೆ. ಇಲ್ಲಿ ಅಂಗಡಿ ಒಂದು ಇದೆ ಅಂತ ನನ್ಗೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇವನ್ ಹುಡುಕ್ತಿರೋ ಅಂಗಡಿ ಎಲ್ಲಿಂಟಂತ ನೀವ್ ಅನ್ಕೊಂಡಿದ್ರಿ, ಅದು ಇಲ್ಲುಂಟು ನೋಡ್ರಿ. ಲೀಲಾ ಅಲ್ಲ ಅವಳು, ಏನ್ ಮಾಡ್ತಾವಳು ಇಲ್ಲಿ? ಲೀಲಾ, ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಏನ್ ಮಾಡ್ತಾ ಇದೀಯ ನೀನು? ಏನ್ ತಿರ್ಗಾ ಮತ್ತೆ ಓಡೋ ಪ್ಲಾನ್ ಏನ ಇದೆಯಾ? ಆ ತರ ಏನ ಮಾಡಿದ್ರೆ ಈ ಸಲ ಕೈ ಕಾಲ್ ಮುರಿದಿ ಬೆಂಡೆದ್ ಬಿಡ್ತೀನಿ ನಿನ್ನ. ಅಣ್ಣ ಬೈಯೋದೇನೋ ಬೈದ್ ಬಿಟ್ಟೆ, ಆದ್ರೆ ಸ್ವಲ್ಪ ಚೆನ್ನಾಗಾದ್ರೂ ಬೈಬೋದಲ್ಲ ಅಣ್ಣ. ಆ ತರ ಏನ ಮಾಡಿದ್ರೆ ಕೈ ಕಾಲ್ ಮುರಿದಿ ಬೆಂಡೆದ್ ಬಿಡ್ತೀನಿ ನಿನ್ನ. ನಿನ್ನ ಈ ಬೈಗುಳ ಕೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಳು ಕೂಡ ನೀನ್ ಮಕ್ಕುಗ್ದೊಯ್ತಾರೆ. ನಮಸ್ಕಾರ ಗಾಂಡು, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಏನ್ ಸಮಾಚಾರ? ಎಲ್ಲಾರ್ಗು ನಮಸ್ಕಾರ. ಗಾಂಡು. ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ನಾನು ಕಿಡ್ನಿ ಕೊಡ್ತಾ ಇದ್ದೀನಿ. ಅಣ್ಣ, ನಿನ್ ಕಿತ್ತೋಗಿರೋ ಕಿಡ್ನಿನ ಗುಜುರಂಗಡಿ ಕೊಟ್ರು ಅದಕ್ಕೆ 100 ರೂಪಾಯಿ ಯಾರು ಕೊಡೋದಿಲ್ಲ. ನಾನು ಕಾರು ಸಮೇತ ಮಾರ್ತಾ ಇದ್ದೀನಿ ಫ್ರೆಂಡ್ಸ್. ಆಯ್ತು, ಆಮೇಲೆ ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ಅಣ್ಣ, ಎಲ್ರು ಕರಿಯೋದಕ್ಕೆ ನೀನ್ ಕೊಡ್ತಿರೋದು ಕಿಡ್ನಿ, ಬಾಡುಟೇನಲ್ಲ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ನಾನು ಒಬ್ನೇ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಓಕೆ, ಅಣ್ಣ ಒಬ್ನೇ ಇದ್ದಾನಂತೆ, ಅವನ್ ತುಂಬಾ ಕಷ್ಟದಲ್ಲಿದ್ದಾನಂತೆ. ಓಕೆ, ಓಕೆನಾ? ತುಂಬಾ ಕಷ್ಟದಲ್ಲಿ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ತುಂಬಾ ಕಷ್ಟ. ಆಯ್ತಣ್ಣ, ತುಂಬಾ ಕಷ್ಟದಲ್ಲಿದ್ರೆ ಅದಕ್ಕೆ ಏನಾದ್ರು ಪರಿಹಾರ ಹುಡ್ಕು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಿದ್ಯಾ, ಇದು ಇನ್ಸ್ಟಾಗ್ರಾಮ್ ಹೈಕೋರ್ಟ್ ಏನಲ್ಲ. ತುಂಬಾ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಕೊಡ್ತಾ ಇದೀನಿ. ನಾನ್ ಸತ್ಯವಾಗ್ಲು ಬರ್ಕೊಟ್ಬಿಟ್ಟು ಹೇಳ್ತೇನೆ ಬೇಕಾದ್ರೆ. ಇವನ ಕಿಡ್ನಿನೂ ಕೊಡಲ್ಲ, ಇವನ ಕಾರು ಕೊಡಲ್ಲ, ನಮ್ಗೆ ಟಾರ್ಚರ್ ಮಾತ್ರ ಕೊಡೋದು. ತುಂಬಾ ನೋವಾಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳ್ಕೊಂತ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ದೋಸ್ತು. ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ ಹೋಗ್ಲಿ. ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಒಂದು ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳಿಸಿದ್ರಿ. ಅವ್ರು ಏನ್ ಮಾಡಿದಾರೆ, ಏನ್ ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ. ಆ ವಿಡಿಯೋ ಏನ್ ಮಾಡಿದಾರೆ, ನ್ಯೂಸ್ ಕೊಟ್ಟು ಪಬ್ಲಿಕ್ ಮಾಡಿದಾರೆ ಇವತ್ತು. ನಾನು ಮಾಡಿಲ್ಲ ಅದು. ಇಲ್ಲಿ ನೋಡಿ, ನಮ್ಮ ಅಣ್ಣ ಒಂದೆಂತಿದ್ದು ವಿಡಿಯೋ ಮಾಡ್ತಾನೆ, ಆಮೇಲೆ ಅದನ್ನ ಬೇರೆ ಯಾವನ್ಗೋ ಕಳಿಸ್ತಾನೆ. ಅಂಡ್ ಆ ವಿಡಿಯೋ ವೈರಲ್ ಆದ್ಮೇಲೆ ಅದಕ್ಕೂ ನಂಗೂ ಏನು ಸಂಬಂಧನೇ ಇಲ್ಲ, ನಂಗೆ ಆ ವಿಡಿಯೋ ವೈರಲ್ ಮಾಡಿಸೋ ಯಾವುದೇ ಉದ್ದೇಶ ಇಲ್ಲ ಅಂತ ಡೌ ಮಾಡ್ತಾನೆ. ಬರೀ ಡೌಗಳಿಂದ ಅಲ್ಲ ಅಣ್ಣ, ಇದುವರೆಗೂ ಸರಿಯಾಗಿದ್ದೆ. ಆದ್ರೆ ಬಿಗ್ ಬಾಸ್ ಹತ್ರ ಬರ್ತಿದ್ದಂಗೆ ಯಾಕೆ ಯಾವತ್ತು ಅವಾಗಲೇ ನಿಮ್ಮ ಡೌಗಳು ಶುರು ಆಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಆದ್ರೆ ನನ್ನ ಸಾಯಿಸ್ತೀನಿ ಸಂತೂಗೆ ಹೇಳಿ ಸಾಯಂಕಾಲ ಒಳಗೆ ನೀನ್ ಮರ್ಡರ್ ಮಾಡಿಸ್ತೀನಿ, ನನ್ಗೆ ಗೊತ್ತು. ನೀನ್ ಸುಮ್ನೆ ಬಿಟ್ಟಿದ್ದೀನಿ ಅನ್ಕೊಂಬೇಡ ಅಂತ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಓಕೆ, ಸೊ ಇವನ್ ಕಾಟ ತಡ್ಕೊಳಕಾಗ್ದೆ ಲೀಲಾ ಸಂತು ಜೊತೆ ಇರ್ದಕ್ ಹೋಯ್ತಾಳಂತೆ. ಲೀಲಾನು ಸಂತುನು ಸೇರ್ಕೊಂಡು ಮಂಜುನ ಕೊಲೆ ಮಾಡೋಕ್ ಸ್ಕೆಚ್ ಹಾಕೋರಂತೆ. ಓಕೆ, ಒಳ್ಳೆ ವಿಷಯ, ಇದು ಗುಡ್ ನ್ಯೂಸ್. ಬಹಳ ಸಂತೋಷ. ನಾನು ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದೀನಿ ಮನೆ ಸ್ಟೇಷನ್ ಅವ್ರು ಹೇಳಿದಾರೆ ನಿನ್ ಪಾಳ ನೀರು ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್, ಹೋಗ್ಬಿಟ್ಲು. ಬೇಡ ಫ್ರೆಂಡ್ಸ್, ಹೋದ್ಮೇಲೆ ತಿರ್ಗಾ ಕರ್ಕೊಂಡ್ರೆ ನಂದು ತಪ್ಪು ಬರುತ್ತೆ. ಓಕೆ, ಸೊ ಮಂಜಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವನಂತೆ. ಲೀಲನ್ ಜೊತೆ ವಾಪಸ್ ಸಂಸಾರ ಮಾಡಕ್ ಒಪ್ಕೊಳ್ಳೇಬಾರ್ದಿತ್ತು ಅಂತ ಅಣ್ಣನ್ಗೆ ಇವಾಗ ಅರಿವಾಗ್ತಾ ಉಂಟಂತೆ.
ಲೀಲಾ ಸಂತುನ್ ಜೊತೆ ಸುಖವಾಗಿರ್ಲಿ, ಅವಂದೇ ದೊಡ್ಡದು ನನ್ನೇ ಚಿಕ್ಕದು ಅಂತ ಒಪ್ಕೊಂಡು ಅಂಡ್ ಇಲ್ಲಿ ಫುಲ್ ಫೀಲಿಂಗ್ ಅಲ್ಲಿ ಒಂದೊಂದು ವಿಡಿಯೋ ಬಿಡ್ತಾನೆ. ನಾವೇನಿದ್ರು ಬರೀ ಟೈಮ್ ಪಾಸ್ಗೆ ಬೇಕಾಗಿತ್ತು ಅಷ್ಟೇ ಗುರು, ಆದ್ರೆ ಅವಳಿಗೆ ಜೀವನ ಪೂರ್ತಿ ಬೇಕಾಗಿರೋನು ಇನ್ಯಾರೋ ಬೇರೆನೇ ಇದ್ದ ಕಣೋ. ಏನ್ ಅಳ್ತಾವನೆ ಗುರು, ಅಲ್ಲಿ ಕಣ್ಣಲ್ಲಿ ನೀರೇ ಬರ್ತಿಲ್ಲ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ? ಯಾರು ಯಾಕೆ ತಗೊಂಡ್ಬೇಕಣ್ಣ? ನಿಜ, ನೀನ್ ತಗೊಂಬೇಕು. ನಿನ್ನ ಹೆಂಡತಿ, ನಿನ್ನ ವೈಫ್, ನಿನ್ನ ಬಂಗಾರಿ. ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಬಡ್ಕೋತಿದ್ಯಲ್ಲ, ಅಲ್ಲ ಪೊಲೀಸ್ಗೆ ಹೋಗು, ಸ್ಟೇಷನ್ಗೆ ಹೋಗು, ಕೋರ್ಟ್ಗೆ ಹೋಗು, ಅಲ್ಲ ಬಾಯ್ ಮಾಡ್ಕೊಣು. ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ, ಆದ್ರೆ ಕಂಪ್ಲೇಂಟು ಕೋರ್ಟು ಕಚೇರೆಲ್ಲ ಬೇಡ, ಡೈವರ್ಸ್ ತಗೊಂಡು ಆರಾಮಾಗಿರೋಣ. ಓಕೆ ಸರ್, ನಮ್ಮಣ್ಣ ಕೋರ್ಟ್ಗೆಲ್ಲ ಹೋಗೋಲ್ವಂತೆ, ಹಾಗೇನೆ ಲೀಲನ್ಗೆ ಡಿವೋರ್ಸ್ ಕೊಡ್ತಾನಂತೆ. ಅಲ್ಲ ಕೋರ್ಟ್ಗೆ ಹೋಗ್ದೇನೆ ಡಿವೋರ್ಸ್ ಹೆಂಗ್ ತಗೊಂತೀಯ ಅಣ್ಣ? ಏನ್ ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡು ಅಷ್ಟು ಸುಲಭನ ಅದು? ಅವನ ಜೊತೆ ಸೇರ್ಕೊಂಡು ನಾನು ಅವನಿಬ್ರು ಸೇರ್ಕೊಂಡು ನಿನ್ನ ಓಡಿಸ್ತೀನಿ, ನಿನ್ನ ಬಿಡೋದಿಲ್ಲ ಸಂಜೆ ಒಳಗಡೆ, ಆತರ ನಾನು ಏನು ಹೇಳಲೇ ಇಲ್ಲ. ಓಕೆ, ಇವಾಗ ಅಕ್ಕ ಇವನ ಕೊಲೆ ಮಾಡಲ್ಲ ಅಂತ ಹೇಳ್ತಾವಳೆ. ಶಿಟ್. ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು. ಅವನ್ ನಿಜ ಅನ್ನೋದೇ ಹೇಳೋದೇ ಇಲ್ಲ. ಬೇಕು ಅಂತ ಅಂದ್ಬಿಟ್ಟು ನನ್ ಮಾನ ಮರ್ಯಾದೆ ತೆಗಿಬೇಕು, ಇವಳನ್ನೆಲ್ಲೂ ಬದುಕಕ್ ಬಿಡಬಾರ್ದು. ಇಲ್ಲ ನನ್ಗೆ ಹುಷಾರಿಲ್ಲ ಅಂದ್ರೂ ಕೂಡ ಬಿಡ್ತಾ ಇರ್ಲಿಲ್ಲ. ಇಲ್ಲ ದುಡ್ಡು ಬರುತ್ತೆ ನನ್ಗೆ ಪ್ರಮೋಷನ್ ಮಾಡ್ಲೇಬೇಕು ನೀನು ಅಂತ ಅಂದ್ಬಿಟ್ಟು ಹಿಂಸೆ ಕೊಡೋನು. ಅವ್ನ್ ಡಿವೋರ್ಸ್ ಕೊಟ್ಬಿಟ್ಟು ನನ್ ಪಾಡಿಗೆ ನಾನ್ ಜೀವನ ಮಾಡ್ತೀನಿ. ಓಕೆ ಸರ್, ಮಂಜು ತುಂಬಾನೇ ಕಾಟ ಕೊಡ್ತಾನೆ, ತುಂಬಾನೇ ಟಾರ್ಚರ್ ಕೊಡ್ತಾನೆ. ಅದಕ್ಕೆ ಲೀಲಂಗೆ ಮಂಜುನ್ ಜೊತೆ ಸಂಸಾರ ಮಾಡಕ್ ಆಯ್ತಲ್ಲ, ಅದಕ್ಕೆ ಇವನ್ ಜೊತೆ ಅಷ್ಟೆಲ್ಲ ಬೇರೆ ಯಾರ ಜೊತೆನೂ ಸಂಸಾರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮಂಜು ಇಲ್ಲಿ ಈ ತರ ಹುಚ್ಚುಚ್ಚಾಗಿ ವಿಡಿಯೋ ಮಾಡ್ತಾವನೆ. ಅದಕ್ಕೆ ನನ್ಗೂ ಇವನ್ ಜೊತೆ ಬಾಳಕ್ ಆಗ್ತಿಲ್ಲ, ನಂಗೆ ಇವನ್ ಮೇಲೆ ಡಿವೋರ್ಸ್ ಮಾಡ್ಬೇಕು ಅಂತ ಲೀಲಾ ಕೇಳಿ ನನ್ಗೆ ಹೇಳ್ತಾವ್ರೆ. ಬಹಳ ಸಂತೋಷ. ಮಂಜುಂದಾಯ್ತು, ಲೀಲಂದಾಯ್ತು, ಇವಾಗ ನೆಕ್ಸ್ಟ್ ನಮ್ ಸಂತು ಮಾತಾಡ್ತಾನೆ, ಎಲ್ರು ಕೇಳಿಸ್ಕೊಳ್ಳಿ. ನಿನ್ಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ತಾನೆ ಅವತ್ತಿಂದ? ಇಲ್ಲ ಮೇಡಮ್, ಅವಾಗ ನಿಮ್ಮ ಹತ್ರ ಎಲ್ಲ ಬರ್ಕೊಟ್ಟು ಅದೇ ಲಾಸ್ಟ್ ಮೇಡಮ್. ನನ್ನ ಪಾಡಿಗೆ ನಾನು ಇದೀನಿ, ನಮ್ಮ ಪಾಡಿಗೆ ನಾನು ಹಂಗೆ ಆಯ್ತು, ಮನೆ ಆಯ್ತು ಅಂದ್ಬಿಟ್ಟು ನಾನು ಇದೀನಿ, ನಾನು ಪ್ರವಾಸಕ್ಕೆ ಹೋಗಿಲ್ಲ. ಇಲ್ಲ ನಿಂದೇನಿಲ್ಲ, ನನಗೆ ನಿನ್ನೆಯಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ, ಮತ್ತೆ ಸಂತು ಜೊತೆ ಲೀಲಾ ಹೋಗ್ಬಿಟ್ಟಿದ್ದಾಳೆ ಅಂತ. ನಾನಂದ್ರೆ ಚಾನ್ಸ್ ಇಲ್ಲ, ಆತರ ಎಲ್ಲ ಅವ್ರಿಗೆ ಮಾಡಲ್ಲ ಅಂತ. ಆ ತರ ಇದ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಮೇಡಮ್. ನಮ್ ಸಂತು ಹೇಳ್ತಾನೆ, ನಾನು ಲೀಲಾನು ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನಂಗೆ ಇದಕ್ಕೇನು ಸಂಬಂಧನೇ ಇಲ್ಲ, ಅವರಿಬ್ರು ಸೇರ್ಕೊಂಡು ಏನು ಆಟ ಆಡ್ತಾವ್ರೆ, ನಾನು ಪಾಡಿಗಿದ್ದೇನೆ, ನಾನು ಅವ್ರ ತಂಟಿಗೆ ಹೋಗೇ ಇಲ್ಲ ಅಂತ. ಇದ್ಯಾವ್ದು ಹಳೆ ವಿಡಿಯೋ ಅನ್ಕೊಂಡ್ರ? ಅಜ್ಜಿ ತುಣ್ಣೆ ನಂದು. ಈ ವಿಡಿಯೋನ ಇವ್ರು ಜಗಳ ಮಾಡ್ತಿರುವಾಗ್ಲೇ ಅಪ್ಲೋಡ್ ಮಾಡಿರೋದು. ನೋಡಿ, ಒಬ್ರನ್ನ ತಪ್ಕೊಳ್ತಾವ್ರೆ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಪ್ರಮೋಷನ್ ದುಡ್ಡಲ್ಲಿ ಚಿಂತಿ ಅಂತ ಹೇಳ್ತೀಯಲ್ಲ, ನನಗೆ ಇನ್ಕಮ್ 80,000 ಬರ್ತಾ ಇತ್ತು, ನಾನು ಯಾಕೆ ಪ್ರಮೋಷನ್ ಮಾಡಕ್ ಹೋಗ್ಲಿ? ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ, ಹೇಳ್ತಾ ಇದೀನಲ್ಲ, ನಾನ್ ದುಡ್ದು ನಾನೇ ತಿನ್ಕೋತೀನಿ. ನನ್ನ ಡ್ರೈವರ್ 60,000 ಕೊಡ್ತಾ ಇದ್ದೇನೆ, ಇನ್ನೊಂದ್ ಗಾಡಿ 20,000 ಕೊಡ್ತಾ ಇದ್ದೇನೆ, ನನ್ನ ರಾಯಲಾಗಿ 80,000 ಬರ್ತಾ ಇದೆ. ಇವನ್ ಒಂದ್ ವಿಡಿಯೋದಲ್ಲಿ ಬಂದು ಹೇಳ್ತಾನೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಕಿಡ್ನಿನೂ ಕಾರ್ನು ಮಾಡ್ತಿದ್ದೇನೆ ಅಂತ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾನೆ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಉಂಟಂತ. ಲೀಲಾ ಹೇಳ್ತಾವಳೆ ನಾನು ಮಂಜುಗೆ ಡಿವೋರ್ಸ್ ಕೊಡ್ತೇನೆ ಅಂತ. ಮಂಜು ಹೇಳ್ತಾವನೆ ಲೀಲಾ ಸಂತು ಜೊತೆಗೇನೆ ಇದ್ದಾಳಂತ. ಸಂತು ಹೇಳ್ತಾವನೆ ನಂಗೂ ಇದಕ್ಕೇನು ಸಂಬಂಧನೇ ಇಲ್ಲ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ನಾನು ಸತ್ಯವಾಗ್ಲೂ ಹೇಳ್ತೇನೆ, ಇದು ಮಂಜುನು ಲೀಲಾನು ಇವರಿಬ್ರು ಸೇರ್ಕೊಂಡು ಆಡ್ತಿರೋ ಆಟಗಳಷ್ಟೇ. ಇವರಿಗೇನು ವೈರಲ್ ಆಗಬೇಕು, ಪ್ರಮೋಷನ್ ಬರಬೇಕು, ಬಿಗ್ ಬಾಸ್ಗೆ ಹೋಗ್ಬೇಕು, ಅದೇನು ಅಂತ ನಂಗೆ ಸರಿ ಗೊತ್ತಿಲ್ಲ. ಆದ್ರೆ ಇವರಿಬ್ರು ಚೆನ್ನಾಗಿದ್ದಾರೆ, ಇವರಿಗೆ ಏನು ಆಗ್ಲಿಲ್ಲ. ಇವರಿಬ್ರು ಸೇರ್ಕೊಂಡು ಆಡ್ತಿರೋ ನಾಟಕಗಳು ಅಷ್ಟೇ. ಎಲ್ಲ ಬಂದಿದ್ರು, ಸಾಮ್ಯಣ್ಣ ಅವರು ಇವರು ಬಂದಿದ್ರು. ನನ್ನ ಮದುವೆ ಆಯ್ತಾ ಏನಿಲ್ಲ ಅಂತ ಹೇಳಿ ಬರೋ ತಿಂಗಳು 16ನೇ ತಾರೀಕು ಆಷಾಢ ಮುಗ್ದಿದೆ, ಬರೋ ತಿಂಗಳು 16ನೇ ತಾರೀಕು ನನ್ನ ಮದುವೆ ಆಗೋದಂತೂ ನಿಜನೇ ಅಮ್ಮ. ಏನು ಆಗ್ತಿಲ್ಲ, ಮದುವೆನೂ ಆಗ್ತಿಲ್ಲ, ಡಿವೋರ್ಸು ಆಗ್ತಿಲ್ಲ, ಬರೀ ಡೌಗಳು. ನಾಳೆ ನೋಡಿ ಇನ್ನೊಂದು ವಿಡಿಯೋ ಬಿಡ್ತಾರೆ, ಅದರಲ್ಲಿ ಇವರಿಬ್ರು ಸೇರ್ಕೊಂಡು ಹಬ್ಬ ಮಾಡ್ತಿರ್ತಾರೆ, ಗ್ಯಾರಂಟಿ. ಹೌದಲ್ವಾ? ನೀವೇ ನೋಡಿ. ಲೇ ಮಂಜಣ್ಣ, ಡಬ್ಬ ನಾನು ಮಗನೇ, ಕಿತ್ತೋ ಮಗನೇ, ನೆನ್ನೆ ಏನೋ ಫ್ರೆಂಡ್ಸ್ ನನ್ಗೆ ಯಾರು ಇಲ್ಲ, ನಾನು ಕಿಡ್ನಿ ಕೊಟ್ಬಿಡ್ತೀನಿ, ನಾನು ಕಾರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳು. ಲೌಡೆ ಕಿತ್ತೋ ಮಗನೇ, ನ್ಯಾಯವಾಗಿ ಮಾತಾಡೋದ್ ಕಲಿಯೋ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಹೇಗ್ತಿ ಹೇಳ್ದ, ಸಿಕ್ದವ್ರನ್ನೆಲ್ಲ ಹೆಂಡ್ತಿನ ಕಟ್ಕೊಂಡು ಡಬ್ಬ ನನ್ನ ಮಗನೇ. ಅದಕ್ಕೆ ಕಣೋ ಅವಳು ಸರಿಯಾಗಿ ಮಾಡ್ಬಿಟ್ಟು ಹೋಗೋದು ನಿನಗೆ. ಅವಳು ಇನ್ನೊಂದ್ಸರಿ ಬರಬಾರ್ದು ನೀನು ಚಪ್ಪರ್ ನನ್ನ ಮಗನೇ, ಲೋಪರ್ ನನ್ನ ಮಗನೇ, ನಿನ್ನಿಂದ ಎಲ್ಲ ಲೋಪರ್ ನನ್ನ ಮಗನೇ. ಲೇ ಫಸ್ಟು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳೋದು ಕಲಿಯಲಿ. ನೀನು ನೋಡ್ಕೊಳ್ಳೋದು, ಅದಕ್ಕೆ ಅವ್ನು ಇನ್ನೊಮ್ಮೆ ಹೋಗ್ತಾಳೆ. ನೀನೇ 3ನೇ ಗಂಡನ 2ನೇ ಗಂಡಲ್ಲ, ಹೋಗಲ್ಲಿ ಕಳ್ಸ್ಕೊಳ್ಳಲೇ, ತಗಡು ಕಳ್ಸ್ಕೊಳ್ಳೆ ಲೌಡೆ, ಹೋಗು ನೀನು ಅಮ್ಮನ ಹೋಗು. ನನ್ನಂತೊಳಗಿದ್ರೆ ಮೆಟ್ನಾಗ ಹಾಕ್ಬಿಟ್ಟಿದ್ದಾನೆ ಸೋರ್ ನನ್ನ ಮಗನೇ. ಅದೇನಂತ ಮೀಸೆ ಓದ್ಕೊಂಡಿದ್ಯೋ, ಕರಿ ಇಡ್ಲಿ ನನ್ನ ಮಗನೇ, ಹೋಗು. ಎಲ್ಲ ಟ್ರೋಲ್ ಮಾಡಿ ಹಾಕೊಂಡು ರುಬ್ತಾರಲ್ಲೋ ನಿನ್ ಜನ್ಮಕ್ಕೆ. ನೀನ್ ಪಾರ್ಲರ್ಸ್ ಫಸ್ಟ್ ಬುದ್ಧಿ ಇಲ್ಲ ಕಣೋ, ನೀನ್ ಎತ್ಕೊಂಡಾಗ ಎಲ್ಲ ಕುಂಡ್ರಿಸಿರೋದು ಗಬ್ ನನ್ ಮಗನೇ. ನಿನ್ ಕಾಣೆ ಬರಕ್ಕೆ ಸರಿಯಾಗಿ ಉಗ್ದ್ಯಾಕ ಇನ್ನೋಗಿ ನೀನು ಉಗ್ದಿರೋದಲ್ಲೇ ಸ್ನಾನ ಮಾಡ್ಬೇಕು ಇವತ್ತು.
ಓಕೆ, ಸೊ ನಾನು ಈ ವಿಡಿಯೋ ಮಾಡಿ ತಮಾಷೆಗಿದ್ದಾನೆ, ಯಾರು ಕೂಡ ಸೀರಿಯಸ್ ಆಗಿ ತಗೊಂಡೋಗಿ ಹೋಗ್ಬೇಡಿ. ಅಂಡ್ ಮಂಜುಂಗಾಗ್ಲಿ ಲೀಲಂಗಾಗ್ಲಿ ಯಾರು ಕೂಡ ಏಟ್ ಕಾಮೆಂಟ್ಸ್ ಕೊಡುವಂತ ಯಾವ್ದು ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಾನು ಈ ವಿಡಿಯೋ ಮಾಡಿದ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಓನ್ಲಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಕಾಣ್ತಿರೋ ಲೈಕ್ ಬಟನ್ ಈ ಆಂಟಿ ಬಾಗಿಲು ಹೊಡೆದಾಕ್ತಂಗೆ ಒಡ್ದಾಕ್ಬಿಡಿ. ಅಂಡ್ ಕಮೆಂಟ್ ಟು ಸಬ್ಸ್ಕ್ರೈಬ್ ಕೂಡ ಮಾಡಕ್ ಮರಿಬೇಡಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ನಾನು ಮುಂಚೆ ಮಾಡಿರೋ ರೋಸ್ಟ್ ವಿಡಿಯೋ ನಾನು ಇಲ್ಲೆಲ್ಲ ಹಾಕಿರ್ತೇನೆ, ಎಲ್ಲರೂ ಒಂದ್ಸಲ ನೋಡ್ಕೊಂಡು ಬನ್ನಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್. ಎಲ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರಿ.